ಎಚ್ ಮರಿಯಪ್ಪ ವಕೀಲರು ಯಡಗಿಬಾಳ್ ಚಾರಿಟೇಬಲ್ ಟ್ರಸ್ಟ್ ಸಿಂಧನೂರು ವತಿಯಿಂದ ಬೇಸಿಗೆ ಶಿಬಿರ 10ನೇ ತರಗತಿಯ ಮಕ್ಕಳಿಗೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ. ಕ್ರೈಸ್ತ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ, ಸಹೋದರತೆ, ಶಾಂತಿ, ಪ್ರೀತಿ, ಭ್ರಾತೃತ್ವ, ಸಹಬಾಳ್ವೆ, ಸೃಷ್ಟಿಕರ್ತ ದೇವರು ಮಾನವ ಮತ್ತು ಸಕಲ ಜೀವರಾಶಿಗಳಿಗೆ ಒಬ್ಬನೇ ಒಡೆಯ ಎಂದು ಸಂದೇಶ ಸಾರಿದ ಪೂಜ್ಯ ಮಹಮ್ಮದ್ ಪೈಗಂಬರ್ ಅವರ ಪ್ರವಾದಿಯ ನಿಜವಾದ ವಂಶಸ್ಥರು, ಸೂಫಿ ಸಂತರ ವಂಶದವರಾದ ಶ್ರೀ ಹಜರತ್ ಗಡ್ಡೆ ಖಾದರ್ ಬಾಷಾ ಖಾದ್ರಿ ಮುಕುಂದ ಪವಿತ್ರ ದರ್ಗದ ನಿಜ ವಂಶಸ್ಥರಾದ ಹಾಗೂ ಇಂದಿಗೂ ನಾವೆಲ್ಲರೂ ಒಂದು ಶುದ್ಧ ಮನಸ್ಸಿನಿಂದ ಯಾವುದೇ ಜಾತಿ, ಕುಲ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎನ್ನದೆ ತಮ್ಮ ಹರಕೆಗಳನ್ನು, ಕಷ್ಟಗಳನ್ನು ಹೊತ್ತುಕೊಂಡು ದರ್ಗಕ್ಕೆ ಹೋದವರ ಕಷ್ಟಗಳನ್ನು, ತೊಂದರೆಗಳನ್ನು ನೀಗಿಸುತ್ತಾ ಭಕ್ತರ ಪಾಲಿಗೆ ನಡೆದಾಡುವ ದೇವರಾದ ಶ್ರೀ ಶ್ರೀ ಹಜರತ್ ಸೈಯದ್ ಖಾದರ್ ವಲಿ ಖಾದ್ರಿ ಸಾಹೇಬರ ಮತ್ತು ಶ್ರೀಮತಿ ಪೂಜ್ಯ ಸೈಯದ್ ಹಾಜಾಬಿ ಇವರ 6 ಜನ ಮಕ್ಕಳಲ್ಲಿ 3ನೇ ಮಗುವಾಗಿ ಜನಿಸಿದವರೇ ಶ್ರೀ ಶ್ರೀ ಹಜರತ್ ಸೈಯದ್ ರಹಿಮತ್ತುಲ್ಲಾ ಖಾದ್ರಿ ಸಾಹೇಬರು ಮತ್ತು ಹೆಸರಾಂತ ವಕೀಲರು ಇಂದು ನಿಮ್ಮ ಮುಂದುಗಡೆ ಇದ್ದಾರೆ. ಇವರು ಅನೇಕ ಸಾಮಾಜಿಕ ಮತ್ತು ಕಾನೂನಾತ್ಮಕ ಆಧ್ಯಾತ್ಮಿಕ ವಿಚಾರಗಳನ್ನು ಜನರಲ್ಲಿ ಬಿತ್ತುತ್ತಾ ತಮ್ಮ ವೃತ್ತಿ ಜೀವನದಲ್ಲಿ ಸರಳ ಸಜ್ಜನಿಕೆ, ಸ್ವಾಭಿಮಾನ, ಸಾಮಾಜಿಕ ನ್ಯಾಯ ಕೊಡಿಸುವುದರಲ್ಲಿ ಪ್ರಯತ್ನ ಪಡುತ್ತಾ ಇವರ ತಂದೆ ತಾಯಿ ರೂಢಿಸಿಕೊಂಡು ಬಂದಂತಹ ಸೂಫಿ ಸಂತರ ಚಿಂತನೆಗಳನ್ನು, ವಿಚಾರಗಳನ್ನು ಜನರಿಗೆ ಸಾರುತ್ತಾ ತಮ್ಮ ತಂದೆಯವರು ನಡೆದ ಹಾದಿಯಲ್ಲಿ ನಡೆದು ಜನಮನ ಗೆದ್ದಿರುವ ನಮ್ಮ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಹಿರಿಯ ವಕೀಲರು ಹಾಗೂ ಇಂದಿನ ತರಗತಿಯನ್ನು ನಡೆಸಿಕೊಡಲು ಬಂದಿರುವ ವಿಶೇಷ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇವರ ವಕೀಲ ವೃತ್ತಿಯಲ್ಲಿ ಸಹಪಾಠಿಯಾಗಿರುವ ನನಗೆ ಇವರ ಪರಿಚಯ ಮಾಡಿಕೊಡುವ ಅವಕಾಶ ದೊರಕಿರುವುದು ನನ್ನ ಭಾಗ್ಯವೆಂದು ಭಾವಿಸಿದ್ದೇನೆ. ಇವರು ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ಪೂಜ್ಯ ಶ್ರೀ ಹಜರತ್ ಸೈಯದ್ ಖಾದರ್ ವಲಿ ಖಾದ್ರಿ ಮತ್ತು ಪೂಜ್ಯ ಶ್ರೀಮತಿ ಸೈಯದ್ ಹಾಜಾಬಿ ಇವರ 6 ಜನ ಮಕ್ಕಳಲ್ಲಿ 3ನೇ ಮಗುವಾಗಿ 1978ರಲ್ಲಿ ಜನಿಸಿರುತ್ತಾರೆ. ಇವರು 1ರಿಂದ 7ನೇ ತರಗತಿಯನ್ನು ಮುಕುಂದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ನಂತರ 8ರಿಂದ 10ನೇ ತರಗತಿಯವರೆಗೆ ಸಿದ್ಧಪರ್ವತ ಪಂಬಮಠದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ನಂತರ ಮುಂದಿನ PUC ಮತ್ತು BA ಡಿಗ್ರಿಯನ್ನು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಮುಗಿಸಿರುತ್ತಾರೆ. LLB ಕಾನೂನು ಪದವಿಯನ್ನು ಬಳ್ಳಾರಿ ಕಾನೂನು ಮಹಾವಿದ್ಯಾಲಯದಲ್ಲಿ ಮುಗಿಸಿರುತ್ತಾರೆ. 2003ರಿಂದ ಸಿಂಧನೂರು ತಾಲೂಕಿನ ನ್ಯಾಯಾಲಯದಲ್ಲಿ ವಕೀಲರಾಗಿ ಮತ್ತು ಇಂದು ಹಿರಿಯ ವಕೀಲರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಾನ್ಯರಿಗೆ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ದ ಗ್ರೇಟ್ ಅಚೀವ್ಮೆಂಟ್ ಆಫ್ ಸೂಫಿ ಸಂತ ಗೌರವ ಪ್ರಶಸ್ತಿ ದೊರಕಿದೆ. ಇವರು ಎಂದಿಗೂ ಹಣ, ಅಂತಸ್ತು, ಐಶ್ವರ್ಯ, ನಾನು, ನನ್ನದು, ಹಮ್ಮು, ಅಹಂಕಾರಕ್ಕೆ ಬಲಿಯಾಗದೆ ಈ ಭಾಗದ ದಣಿಗಳೆಂದೇ ಹೆಸರುವಾಸಿಯಾಗಿರುವ ಇವರು ಬಡವ, ಬಲ್ಲಿದ, ಶ್ರೀಮಂತ ಎನ್ನದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ. ಇವರ ಸರಳತೆಗೆ ಒಂದು ಚಿಕ್ಕ ಉದಾಹರಣೆ ಎಂದರೆ ಅವರು ತಮ್ಮ ಕಾರ್ಯದಲ್ಲಿ ತುಂಬ ಬ್ಯುಸಿಯಾಗಿದ್ದರೂ ಅದನ್ನೆಲ್ಲ ಬದಿಗೆ ಇಟ್ಟು ಇಂದು ನಿಮ್ಮ ಮೇಲಿನ ಪ್ರೀತಿ, ವಾತ್ಸಲ್ಯ ಹಾಗೂ ಮಮತೆಯಿಂದಾಗಿ ಇಂದಿನ ತರಗತಿಯನ್ನು ನಡೆಸಿಕೊಡಲು ವಿಶೇಷ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೂ ಎಚ್ ಮರಿಯಪ್ಪ ವಕೀಲರು ಯಡಗಿಬಾಳ್ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅವರನ್ನು ಸ್ವಾಗತಿಸುತ್ತಾ ಅವರ ಕಿರುಪರಿಚಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.